ನಮಸ್ಕಾರ, ವೆಲ್ಕಮ್ ಟು ಮೈ ವ್ಲಾಗ್. ನೀವು ನೋಡಿರ್ಬೋದು ನಾವು ಯಾವ ಊರಿಗೆ ಹೋಗ್ತಿದ್ದೀವಿ ಅಂತ. ಎಸ್, ನಾವು ಹೋಗ್ತಿರೋದು ಸಕಲೇಶಪುರ ಹೋಗ್ತಿದ್ದೀವಿ. ಟ್ರಿಪ್ ಹೋಗ್ತಿರೋದು ನಾನು ಮತ್ತು ನನ್ನ ಫ್ರೆಂಡ್ಸ್ ಜೊತೆ. ತುಂಬ ದಿನದಿಂದ ಪ್ಲ್ಯಾನ್ ಮಾಡ್ತಾನೆ ಇದ್ದೀನಿ. ಒಬ್ರು ಯಾರಾದರೂ ಕ್ಯಾನ್ಸಲ್ ಮಾಡ್ತಾನೆ ಇದ್ರು. ಫೈನಲಿ ಈ ಟೈಮ್ ಫುಲ್ ಡಿಸೈಡ್ ಆಗಿಬಿಟ್ಟಿದೆ, ಹೋಗಲೇಬೇಕು. ಯಾರು ಕ್ಯಾನ್ಸಲ್ ಮಾಡಿದ್ರು ಪರವಾಗಿಲ್ಲ, ಹೋಗಿ ಬರೋಣ ಅಂತಂದು. ಸೊ ನಾವು ರೆಡಿ ಆಗಿದ್ದೀವಿ. ಬಸ್ 8 ಗಂಟೆಗಿರೋದು. ಬೇಗ ರೆಡಿ ಆಗಿಬಿಟ್ಟು ಬ್ಯಾಗೆಲ್ಲ ಪ್ಯಾಕ್ ಆಗಿದೆ, ಹೋಗಬೇಕು ಇವಾಗ ಅಷ್ಟೇ. ಓಕೆ, ಮೀಟ್ ಯು ಇನ್ ಬಸ್ ಸ್ಟಾಪಲ್ಲಿ ಸಿಗ್ತೀನಿ, ಬನ್ನಿ ಹೋಗೋಣ. ಗೈಸ್, ನಾವು ಬಸ್ಸಿಗೆ ವೇಟ್ ಮಾಡ್ತಿದ್ರೆ ಇವಳು ಮ್ಯಾಚ್ ನೋಡ್ತಾ ನಿಂತಿದ್ದಾಳೆ ನೋಡಿ. ನಾವು ಲಾಸ್ಟ್ ಮೂಮೆಂಟಲ್ಲಿ ಬಸ್ ಬುಕ್ ಮಾಡಿರೋದು, ಹಂಗಾಗ್ಬಿಟ್ಟು ಯಾವ್ದು ಸಿಕ್ಕಿದೆ ಅದಕ್ಕೆ ಮಾಡಿದ್ದೀವಿ. ಸಕಲೇಶಪುರ್ಗೆ ಡೈರೆಕ್ಟ್ ಬಸ್ಸೂ ಇಲ್ಲ, ಟ್ರೈನೂ ಇಲ್ಲ. ಹಾಸನ್ಗಿದೆ ಬಸ್ ಇದೆ, ಟ್ರೈನೂ ಇದೆ. ಆದರೆ ನಮ್ಮ ಕನ್ವೀನಿಯಂಟ್ ಆಗಿ ಟೈಮಿಂಗ್ಸಲ್ಲಿ ಇಲ್ಲ. ಹಾಗಾಗ್ಬಿಟ್ಟು ನಾವು ಬೆಂಗಳೂರಿಗೆ ಹೋಗಿ ಬೆಂಗಳೂರಿಂದ ಟ್ರೈನ್ ಅಥವಾ ಬಸ್ಗೆ ಹೋಗಬೇಕು ಅಂದ್ಕೊಂಡಿದ್ದೀವಿ. ನೋಡೋಣ ನಾಳೆ ಬೆಳಗ್ಗೆ ಯಾವ್ದು ಕನ್ವೀನಿಯಂಟ್ ಅನ್ಸುತ್ತೆ. ಬೆಳಗ್ಗೆ ಬೇಗ ರೀಚ್ ಆದ್ವಿ, 6ಗೆ ರೀಚ್ ಆದ್ವಿ. ಹಾಗಾಗ್ಬಿಟ್ಟು ನಮಗೆ ಟ್ರೈನ್ ಸಿಕ್ತು. ಸಕಲೇಶಪುರಿಗೆ ಡೈರೆಕ್ಟ್ ಇತ್ತು ಟ್ರೈನು, 7 o'clock ಇತ್ತು ಅದು ಯಶವಂತಪುರಿಂದ. ನಲ್ಲಿ ಸಕಲೇಶಪುರಕ್ಕೆ ಬಂದ್ವಿ. ನಾವು ಸ್ಟೇಷನ್ ಹತ್ರನೇ ನಾವು ಆಟೋನ ಬುಕ್ ಮಾಡ್ಕೊಂಡ್ವಿ 2 daysಗೆ. ಅವರೇ ಲಾಡ್ಜ್ ಎಲ್ಲ ಬುಕ್ ಮಾಡಿ ಕೊಟ್ಟರು. ಬೇಗ ಹೋಗ್ಬಿಟ್ಟು ರೆಡಿ ಆದ್ವಿ. ನಾವು ಊಟ ಮಾಡ್ಕೊಂಡ್ಬಿಟ್ಟು ಪ್ಲೇಸ್ ವಿಸಿಟಿಗೆ ಹೋಗ್ತಿದ್ದೀವಿ. ಅಂದರೆ ಯಾವ್ಯಾವ ಪ್ಲೇಸಸ್ ಇದಾವೆ ಎಲ್ಲ ನೋಡ್ಕೊಂಡ್ಬಿಟ್ಟು ಬರ್ತೀವಿ. ಸಕಲೇಶಪುರ ಹತ್ರ ಮೋಸ್ಟ್ ಬೆಳೆಯೋದು ಕಾಫಿನ, ಮತ್ತು ಇನ್ನು ಮೆಣಸು ಅದೆಲ್ಲ ಬೆಳೀತಾರೆ ಅಂತಂದು ಹೇಳಿದ್ರು. ನಾವು ಬೆಟ್ಟದ ಭೈರೇಶ್ವರ ಹತ್ರ ಅಂದರೆ ಹೋಗ್ಬೇಕಾದ್ರೆ ಇಲ್ಲಿ ರೋಡ್ ಕನ್ಸ್ಟ್ರಕ್ಷನ್ ನಡೆದಿದೆ. ಹಂಗಾಗ್ಬಿಟ್ಟು 1-2 ಕಿಲೋಮೀಟರ್ ನಡ್ಕೊಂಡು ಹೋಗಬೇಕು ಅಂತ ಹೇಳಿದ್ರು. ನೋಡ್ತಿರ್ಬೋದು, ಸಿಮೆಂಟ್ ರೋಡ್ ಮಾಡ್ತಾ ಇದ್ದಾರೆ, ಇನ್ನೂ ಕಂಪ್ಲೀಟ್ ಆಗಿಲ್ಲ. ಹಾಗಾಗ್ಬಿಟ್ಟು 1-2 ಕಿಲೋಮೀಟರ್ ನಡ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ. ಇಲ್ಲದೇ ಇದ್ದರೆ ಅಲ್ಲಿ ಕಾರ್ ಫೆಸಿಲಿಟೀಸ್ ಎಲ್ಲ ಇದ್ದಾವೆ, ಹೋಗ್ಬೋದು ಅಂತಂದು ಹೇಳಿದ್ದಾರೆ. ಸ್ವಲ್ಪ ಒಳಗಡೆ ಹೋದ್ಮೇಲೆ 1/2 ಕಿಲೋಮೀಟರ್ ನಡ್ಕೊಂಡು ಹೋದ್ಮೇಲೆ ನಮಗೆ ವ್ಯಾನ್ ಫೆಸಿಲಿಟಿ ಸಿಕ್ತು. ವ್ಯಾನ್ನ ತೊಗೊಂಡ್ಬಿಟ್ಟು ಹೊರಟ್ವಿ ನಾವು. ಅಲ್ಲಿ 2 ಪ್ಲೇಸಸ್ ಕವರ್ ಆಗುತ್ತೆ ಅಂತಂದ್ರು. ಒಂದು ಬೆಟ್ಟದ ಭೈರೇಶ್ವರ, ಅದಾದಮೇಲೆ ಪಾಂಡವರ ಬೆಟ್ಟ. ಬೆಟ್ಟದ ಮೇಲೆವರೆಗೂ ವ್ಯಾನ್ ಬರಲ್ಲ. ಹಾಗಾಗ್ಬಿಟ್ಟು ನಾವು ಸ್ವಲ್ಪ ಟ್ರಕ್ಕಿಂಗ್ ಮಾಡಬೇಕಾಯ್ತು. 1 ಕಿಲೋಮೀಟರ್ ಆ ಥರ ಇತ್ತು ಟ್ರಕ್ಕಿಂಗ್. ಸಖತ್ತಾಗಿದೆ. ನಾವು ಬಂದಿರೋದು ಮಧ್ಯಾಹ್ನ, ಆದ್ರೂ ವ್ಯೂ ಮಾತ್ರ ಸಖತ್ತಾಗಿದೆ. ನೋಡಿ ಹೆಂಗೆ ಕಾಣಿಸ್ತಿದೆ, ಸಖತ್ತಾಗಿ ಕಾಣಿಸ್ತಿದೆ ಮಾತ್ರ. ಫೈನಲಿ ನಾವು ಟ್ರಕ್ ಮಾಡಿದ್ದಕ್ಕೂ ಸಾರ್ಥಕ ಆಯಿತು. ನಾವು ಅಲ್ಲಿ ನೋಡಿ, ಇಲ್ಲಿ ನೋಡ್ತಿದ್ದೀರಾ ದೇವಸ್ಥಾನ, ಅದು ಬೆಟ್ಟದ ಭೈರೇಶ್ವರ. ಅಲ್ಲಿಂದ ನಾವು ಟ್ರಕ್ ಮಾಡ್ಕೊಂಡು ಬಂದಿರೋದು. ಹೆಂಗಿದೆ ವ್ಯೂ ಮಾತ್ರ ಅಲ್ಟಿಮೇಟ್. ಬೆಟ್ಟ ಅಂತಿದ್ವಲ್ಲ, ಇನ್ನು ಇಷ್ಟು ಟ್ರಕ್ ಮಾಡಬೇಕು. ನಿಜ ಆಗಲ್ಲ, ಇದಕ್ಕೆ ಸಾಕಾಗೋಗ್ಬಿಡ್ತು. ಫುಲ್ ಟಯರ್ಡ್ ಆಗ್ತಿದೆ. ಸ್ವಲ್ಪ ಬಿಸಿಲಿದೆ, ಏಪ್ರಿಲ್ ಅಲ್ವಾ, ಬಿಸಿಲಿದ್ದೇ ಇರುತ್ತೆ. ಸೊ ಆಗಲ್ಲ ಅಂತಂದು ಇಷ್ಟಕ್ಕೆ ಸಾಕು ಮಾಡಿದ್ವಿ. ಇಲ್ಲಿಂದನೇ ಚೆನ್ನಾಗಿ ಕಾಣಿಸ್ತಿದೆ ವ್ಯೂ ಎಲ್ಲ, ಸಾಕು ಇಷ್ಟು. ಗೈಸ್, ಶ್ರೀ ಬೆಟ್ಟದ ಭೈರವೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ. ನೋಡಿರ್ತೀರಾ ನೀವು, ಲವ್ ಮಾಕ್ಟೈಲಲ್ಲಿ ಇಲ್ಲೇ ಶೂಟ್ ಮಾಡಿರೋದು. ಇನ್ನು ತುಂಬ ಬೇರೆ ಬೇರೆ ಮೂವೀಸು ಶೂಟ್ ಮಾಡಿದ್ದಾರೆ ಇಲ್ಲಿ. ಇವಾಗ ರೀಸೆಂಟಾಗಿ ಒಂದು ಉಪಾಧ್ಯಕ್ಷ ಅಂದ್ಬಿಟ್ಟು ಮೂವಿ ಬಂದಿದೆ ನೋಡಿ. ಅದರಲ್ಲಿ ನನಗೆ ನೀನು ನಿನಗೆ ನಾನು ಅಂದ್ಬಿಟ್ಟು ಒಂದು ಸಾಂಗ್ ಇದೆ, ಅದೂ ಇಲ್ಲೇ ಶೂಟ್ ಮಾಡಿರೋದು. ನೀವು ಹೋಗ್ಬಿಟ್ಟು ಒಂದು ಸರ್ತಿ ಆ ವಿಡಿಯೋನ ನೋಡಿ, ಗೊತ್ತಾಗುತ್ತೆ ಇದೇ ಸೇಮ್ ಪ್ಲೇಸ್ ಶೂಟ್ ಆಗಿರೋದು. ದೇವಸ್ಥಾನ ಬೆಳಗ್ಗೆ ಟೈಮಲ್ಲಿ ಓಪನ್ ಇರುತ್ತೆ ಅಂತ ಹೇಳಿದ್ರು, ಆದರೆ ನಾವು ಮಧ್ಯಾಹ್ನ ಟೈಮಲ್ಲಿ ಹೋಗಿರೋದ್ರಿಂದ ಕ್ಲೋಸ್ ಆಗಿತ್ತು ದೇವಸ್ಥಾನ. ಇಲ್ಲಿಗೆ ಫಸ್ಟ್ ಡೇ ಕಂಪ್ಲೀಟ್ ಆಗುತ್ತೆ. ಗುಡ್ ಮಾರ್ನಿಂಗ್ ಗೈಸ್, ಇದು 2nd ಡೇ ಆಫ್ ಸಕಲೇಶಪುರ ಟ್ರಿಪ್. ಇವತ್ತು ನಾವು ನೆನ್ನೆ ಯಾವ್ಯಾವ ಕವರ್ ಮಾಡೋಕ್ಕಾಗಲ್ಲ ಪ್ಲೇಸಸ್, ಅದನ್ನೆಲ್ಲ ಇವತ್ತು ಕವರ್ ಮಾಡ್ತೀವಿ. ತೋರಿಸ್ತಾ ಹೋಗ್ತೀನಿ, ನೀವು ನೋಡ್ತಾ ಹೋಗಿ ಯಾವ್ಯಾವ ಪ್ಲೇಸಸ್ಸಿಗೆ ಹೋಗ್ತೀವಿ ಅಂತಂದು. ಗೈಸ್, ಫಸ್ಟ್ ನಾವಿಲ್ಲಿ ಬಿಸ್ಲೆ ವ್ಯೂ ಪಾಯಿಂಟಿಗೆ ಬಂದಿದ್ದೀವಿ. ಸಕಲೇಶಪುರಿಂದ 1 hour ಆಯಿತು ಇಲ್ಲಿ ಬರೋಕ್ಕೆ. ಬನ್ನಿ ನೋಡೋಣ ಹೇಗಿದೆ ಅಂತಂದು. ಗೈಸ್, ಎಂಟ್ರೆನ್ಸ್ ಟಿಕೆಟ್ ಇರುತ್ತೆ, 20 rupees ಜಸ್ಟ್. ಎಂಟ್ರೆನ್ಸ್ ಟಿಕೆಟ್ ತೊಗೊಂಬಿಟ್ಟು ಒಂದು 5-10 minutes ಮೇಲ್ಗಡೆ ಬರಬೇಕು. ವಾಕ್ ಇದೆ, ನೋಡ್ತಿದ್ದೀರಾ ವ್ಯೂ ಪಾಯಿಂಟ್. ಕೂತ್ಕೊಳ್ಳೋಕ್ಕೆಲ್ಲ ಚೆನ್ನಾಗಿ ಫೆಸಿಲಿಟಿ ಮಾಡಿಕೊಟ್ಟಿದ್ದಾರೆ. ನೀವು ಈ ಲೊಕೇಶನ್ ಮುಂಗಾರು ಮಳೆಯಲ್ಲಿ ನೋಡಿರ್ಬೋದು, ಮುಂಗಾರು ಮಳೆ 2 ಅಲ್ಲಿ. ಮತ್ತು ಇನ್ನು ಬೇರೆ ಬೇರೆ ಮೂವೀಸಲ್ಲೂ ನೋಡಿರ್ತೀರ ಇದು ವ್ಯೂ ಪಾಯಿಂಟ್ನ.
ನೋಡ್ತಿರ್ಬೋದು ಎಷ್ಟು ಮಂಜಿದೆ, ಇನ್ನೂ ಮಂಜಿತ್ತು, ಬಿಸಿಲು ಇತ್ತು, ಮಂಜೂ ಇತ್ತು. ವಿಡಿಯೋ ಶೂಟ್, ಫೋಟೋ ಶೂಟ್ ಎಲ್ಲ ಮಾಡಿಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಮಾಡಿದ್ವಿ. ನಾವು ನೆಕ್ಸ್ಟ್ ಹೋಗಿದ್ದು ಮೂಕನ್ ಮನೆ ಫಾಲ್ಸಿಗೆ. ಜಾಸ್ತಿ ಕ್ರೌಡ್ ಇರಲಿಲ್ಲ, ಯಾಕಂದರೆ ಆಫ್ ಸೀಸನ್ ಇತ್ತು. ತುಂಬ ಪೀಸ್ಫುಲ್ ಆಗಿತ್ತು, ಇವನ್ ಫುಲ್ ಕಾಮ್ ಆಗಿತ್ತು. ಒಂದೆರಡು ಪ್ಲೇಸ್ನ ಮಿಸ್ ಮಾಡಬೇಕಾಗಿ ಬಂತು. ಯಾವುದು ಅಂತಂದರೆ ಒಂದು ಮಳ್ಳಳ್ಳಿ ಫಾಲ್ಸು, ಅಲ್ಲಿ ವಾಟರ್ ಇರಲಿಲ್ಲ ಅಂದ್ಬಿಟ್ಟು ಹೋಗಲಿಲ್ಲ. ಇವನ್ ಎತ್ತಿನ ಭುಜಾಗ ಹೋಗೋಕ್ಕಾಗಲಿಲ್ಲ, ಯಾಕಂದರೆ ಅಲ್ಲಿ ರೋಡ್ ಕನ್ಸ್ಟ್ರಕ್ಷನ್ ಇದೆ, 2 ಮಂತ್ಸಿಂದ ಕ್ಲೋಸ್ ಇದೆ ಅಂತಂದು ಹೇಳಿದ್ರು. ಗೈಸ್, ಮಂಜ್ರಾಬಾದ್ ಫೋರ್ಟಿಗೆ ಬಂದಿದ್ದೀವಿ. ಬಿಸಿಲಂತೂ ಫುಲ್ ಇದೆ ಗೈಸ್. ಇದು ಫೋರ್ಟ್ ಒಳಗಡೆ ನೀವು ರೇನಿ ಸೀಸನ್ ಅಥವಾ ವಿಂಟರ್ ಸೀಸನಲ್ಲಿ ಬಂದರೆ ಸಖತ್ ಇದೆಲ್ಲ ಗ್ರೀನ್ ಇರುತ್ತೆ. ಇವಾಗ ನಾವು ಸಮ್ಮರ್ ಸೀಸನಲ್ಲಿ ಬಂದಿರೋದಕ್ಕೆ ಡ್ರೈ ಆಗಿದೆ ಎಲ್ಲ. ಇದು ಸ್ಟಾರ್ ಶೇಪಲ್ಲಿರೋದು ಫೋರ್ಟು. ಅದು ಡ್ರೋನ್ ಶೂಟ್ ಮಾಡಿದ್ರೆ ಕಾಣಿಸುತ್ತೆ ಕರೆಕ್ಟಾಗಿ, ನಮ್ಗಂತೂ ಕಾಣಿಸಲ್ಲ ಇಲ್ಲಿ, ಜಸ್ಟ್ ಹಿಂಗೆ ನೋಡ್ಬೋದು. ಇದಾಗಿತ್ತು ರಾಯಚೂರು ಟು ಸಕಲೇಶಪುರ ಟ್ರಿಪ್. ನಿಮ್ಗೇನಾದರೂ ಡೀಟೇಲ್ಸ್ ಬೇಕು ಕಂಪ್ಲೀಟಾಗಿ ಅಂದರೆ ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.